ರಾವಣ ಹೋದ್ಮೇಲೆ 3 ಸಲ ಗಣೇಶ ರಾವಣನನ್ನು ಕರೆದಾಗ ಸ್ವಲ್ಪ ತಡವಾಗಿ ರಾವಣ ಬಂದ. ಆದ್ರಿಂದ ಗಣೇಶ ಆ ಶಿವಲಿಂಗವನ್ನ ನೆಲದಲ್ಲಿಟ್ಟ. ಆವಾಗ ಆ ಲಿಂಗ ಶಾಶ್ವತವಾಗಿ ನೆಲದ ಮೇಲೇನೆ ಇತ್ತು. ಬಹಳಷ್ಟು ತಪಸ್ಸು ಮಾಡಿ ಲಿಂಗವನ್ನು ತಂದ ರಾವಣ ಇದರಿಂದ ಯಾವುದೇ ಫಲಿತಾಂಶ ಇಲ್ಲದೆ ಹೋಯ್ತಲ್ವಾ ಅಂತ ಆ ಲಿಂಗವನ್ನು ತೆಗೆಯೋ ಪ್ರಯತ್ನ ಮಾಡ್ದ. ಆದ್ರೆ ಅವನಿಂದ ಅದನ್ನ ಅಲ್ಲಾಡ್ಸಕ್ಕಾಗ್ಲೇ ಇಲ್ಲ. ಕೋಪದಲ್ಲಿ ಅವನು ಆ ಶಿವಲಿಂಗವನ್ನ ಹೊಡೆದಾಗ ಅದು 5 ಭಾಗಗಳಾಗಿ ಹೊಡೆದೋಯ್ತು. ಅದು ಸಜ್ಜೇಶ್ವರ, ಗುಣೇಶ್ವರ, ಗೋಕರ್ಣೇಶ್ವರ, ದಾನೇಶ್ವರ ಹಾಗೂ ಮುರುಡೇಶ್ವರ ದೇವಾಲಯಗಳಾಯ್ತು. ಮುರುಡೇಶ್ವರ ಅನ್ನೋದು ಮುರುಡೇಶ್ವರ ದೇವಾಲಯ. ಇವಾಗ ನಾವು ನೋಡುತ್ತಿರುವ ಗೋಕರ್ಣ ಈಶ್ವರ ಲಿಂಗವೇ ನಿಜವಾದ ಆತ್ಮಲಿಂಗ. ಆವಾಗ ಕೋಪದಿಂದ ರಾವಣ ಗಣಪತಿಯ ತಲೆಯ ಮೇಲೆ ಜೋರಾಗಿ ಹೊಡೆದಾಗ ಭಗವಂತನ ತಲೆ ಮಧ್ಯದೊಳಗಡೆ ಹೋದಾಗ ನೋವಿಗೆ ತನ್ನ ನಿಜವಾದ ಸ್ವರೂಪಕ್ಕೆ ಬದಲಾದ್ರು ಗಣೇಶ. ಆವಾಗ ರಾವಣ ಅವನು ಮಾಡಿದ ತಪ್ಪಿಗೋಸ್ಕರ ಗಣೇಶನ ಹತ್ತಿರ ಕ್ಷಮಾಪಣೆ ಕೇಳಿದ. ಇವಾಗ್ಲೂ ನಾವು ಆ ವಿಗ್ರಹವನ್ನ ಗೋಕರ್ಣ ಆಲಯದಲ್ಲಿ ನೋಡಬಹುದು. ಗಣೇಶ, ನೀನು ಬ್ರಹ್ಮೋತ್ಸವಗಳಲ್ಲಿ ಮಹಾದೇವರ ವಾಹನಗಳಲ್ಲಿ ಒಂದಾಗಿ ಇರ್ತೀಯ ಅಂತ ಅವನಿಗೆ ವರನ್ನು ಕೊಟ್ರು. ಈ ವಿನಾಯಕನೇ ಗೋಕರ್ಣವನ್ನು ಆಳುವವನು. ಗೋಕರ್ಣೇಶ್ವರ ದೇವಾಲಯಕ್ಕಿಂತ ಮೊದಲು ನಾವು ಅವರ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿನ ವಿಶೇಷವೇನೆಂದ್ರೆ ರಾವಣನು ಗಣಪತಿಯ ತಲೆಯ ಮೇಲೆ ಹೊಡೆದಾಗ ಇದರಿಂದ ರಂಧ್ರದಂತಹ ಗಾಯವಾಯಿತು. ಇದನ್ನು ಸಂಸ್ಕೃತದಲ್ಲಿ ದುಂಡಿ ಅಂತ ಕರೀತಾರೆ. ತಲೆ ಮೇಲಿರುವ ಗಾಯವನ್ನ ಇವಾಗ್ಲೂ ನಾವು ನೋಡಬಹುದು. ಈ ದೇವಸ್ಥಾನ ಗೋಕರ್ಣ ಕ್ಷೇತ್ರದಲ್ಲಿ ಮಾತ್ರ ಇದೆ. ಇದು ದುಂಡಿ ಗಣಪತಿ ರಾವಣನ ಕತೆ. ಈ ಕಥೆಯಲ್ಲಿ ವಿನಾಯಕ ನಮಗೆ ಹೇಳುವ ನೀತಿ ಏನು ಅಂದ್ರೆ, ನಾವು ಎಷ್ಟು ದೊಡ್ಡವರು ಅನ್ನೋದು ಮುಖ್ಯವಲ್ಲ, ನಮ್ಮ ಕೋರಿಕೆಯಲ್ಲಿ ಎಷ್ಟು ಧರ್ಮ ಇದೆ ಅನ್ನೋದು ತುಂಬಾ ಮುಖ್ಯ. ಆ ಗಣೇಶನ ದಯೆ ನಿಮ್ಮ ಎಲ್ಲರಿಗೂ ಇರಬೇಕು ಅಂತ ನಾವು ಹಾರೈಸ್ತಾ ಇದ್ದೀವಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಇದನ್ನ ಲೈಕ್ ಮಾಡಿ, ಆದಷ್ಟು ನಿಮ್ಮವರಿಗೆ ಶೇರ್ ಮಾಡಿ.